ನಮಸ್ತೆ. 7/3/2024 ಗುರುವಾರ ದಿನ. ಇವತ್ತಿನ ವಿಶೇಷಗಳನ್ನ ನೋಡೋಣ. ದ್ವಾದಶಿ ಅನ್ನುವ ತಿಥಿ ರಾತ್ರಿ 1:19:53 ಆನಂತರ ತ್ರಯೋದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಉತ್ತರಾಷಾಢ. ಬೆಳಗ್ಗೆಯಿಂದ ಮಧ್ಯಾಹ್ನ 1:02:43 ಈ ಉತ್ತರಾಷಾಢ ನಕ್ಷತ್ರ ಮುಗಿದ ನಂತರ ಶ್ರವಣ ನಕ್ಷತ್ರ. ಇವತ್ತಿನ ದಿನ ಪ್ರಕಾರ ಮಧ್ಯಾಹ್ನ 1:03 ಕಾರ್ಯಸಿದ್ಧಿಯು ಸುಖವೂ ಉಂಟು. ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ಶುಭವಾಗಿದೆ. ಆನಂತರ ಬರುವ ಶ್ರವಣ ನಕ್ಷತ್ರ ಬರುವ ಸಮಯ ಕೂಡ ಅಂದರೆ ಮಧ್ಯಾಹ್ನ 1:03 ಮೇಲೆ ಖಂಡಿತವಾಗಿಯೂ ಕಾರ್ಯಸಿದ್ಧಿಯು ಶುಭವೂ ಉಂಟು. ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನ. ಆದರೆ ಇದರಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಇದು ಕರಗುವ ಚಂದ್ರ ಅಂತಂದರೆ ಕ್ಷೀಣಚಂದ್ರ ಅಂತ. ಕ್ಷೀಣಚಂದ್ರದಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ. ಎಮರ್ಜೆನ್ಸಿಗೆ ಯಾರೋ ಒಬ್ಬರು ಮಾಡಬಹುದು, ಆದರೂ ಇದನ್ನು ದೂರ ಮಾಡಲೇಬೇಕು. ಬೇರೆ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ದೋಷವಿಲ್ಲ. ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ಇವತ್ತಿನ ಸೂರ್ಯೋದಯ 6:32. ಇವತ್ತಿನ ದಿನ ಪ್ರಕಾರ ಸೂರ್ಯ ಅಸ್ತಮನ ಸಂಜೆ 6:29. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. 6:32 ಚಂದ್ರನು ಮಕರ ರಾಶಿಗೆ ಪ್ರವೇಶವಾಗುತ್ತದೆ. ಹಾಗಾಗಿ ಇವತ್ತಿನ ದಿನ ಮಕರ ರಾಶಿ. 6:32 7:34 ಉತ್ತರಾಷಾಢ ನಕ್ಷತ್ರ 3ನೇ ಪಾದ ಮಕರ ರಾಶಿ. 7:34 ಮಧ್ಯಾಹ್ನ 1:03 ಉತ್ತರಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರವೇ ಮುಗಿಯುತ್ತದೆ. ಅಂದರೆ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ ಮುಗಿದು ನಂತರ ಅಂದರೆ ಮಧ್ಯಾಹ್ನ 1:03 ಚಂದ್ರನ ನಕ್ಷತ್ರವಾದ ಶ್ರವಣ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 6:30 1ನೇ ಪಾದ. ಆನಂತರ ರಾತ್ರಿ 11:55 ಶ್ರವಣ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 11:55 ಬೆಳಗಿನ ಜಾವ 5:19 ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ ಬೆಳಗಿನ ಜಾವ 5:19 ಶ್ರವಣ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇರುತ್ತದೆ. ನಾಳೆ ಅಂತಂದರೆ 8ನೇ ತಾರೀಕು ಅಂತ. ನಾಳೆ ತ್ರಯೋದಶಿ ತಿಥಿ ಇದೆ. ಶ್ರವಣ ನಕ್ಷತ್ರ ಬೆಳಗ್ಗೆ 10:40 ಇದೆ. ನಾಳೆಯ ದಿನ ಶುಭವಾಗಿಲ್ಲ ಅಂತಂದರೆ 10:40 ಮರಣವು ಅಶುಭವು ಕೂಡಿ ಬಂದಿರೋದ್ರಿಂದ ನಾಳೆ ಬೆಳಗ್ಗೆ ಏನಾದ್ರು ಮಾಡಬೇಕು ಅನ್ನೋರು 10:45 ಹೆಚ್ಚು ಕಮ್ಮಿ 10:45 ಅಂತ ಇಟ್ಕೊಳ್ಳಿ. 10:45 ಶುಭವಾಗಿಲ್ಲ. ಆನಂತರವೇ ಬರುವ ನಕ್ಷತ್ರ ಶುಭವಾಗಿದೆ. ಆದರೂ ಎಲ್ಲ ಕಾರ್ಯಗಳನ್ನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾಳೆಯ ದಿನ ಹೇಗಿದೆ ಅಂತ ತಿಳ್ಕೊಳ್ಳಿ. ಮತ್ತೆ ನಾವು ಇವತ್ತಿನ ದಿನಕ್ಕೆ ಬರೋಣ. ಅಂತಂದರೆ 7ನೇ ತಾರೀಕು ಬರ್ತೀವಿ. 100% ದೋಷ, 100% ಅಶುಭ ಅಂತ ನಾವು ನೋಡ್ಕೊಳ್ಳೋಣ. ಇದರಲ್ಲಿ 100% ದೋಷವಿರುವ ಸಮಯಗಳನ್ನ ನೋಡಿ ಆ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಇದನ್ನು ನೋಡಿಕೊಂಡ್ರೆ ನಮಗೆ ಇಲ್ಲಿ ಸುಲಭವಾಗಿರುತ್ತದೆ. ಇದರಲ್ಲಿ ವಿಶೇಷವಾಗಿ ನೋಡುವಂಥದ್ದು ಏನು ಅಂತಂದರೆ ಪ್ರತಿಯೊಂದು ದಿನದಲ್ಲೂ ಶುಭ ಅಶುಭಗಳಿರುತ್ತದೆ. ಆದರೂ ಒಂದು ನಕ್ಷತ್ರ, ವಾರ, ತಿಥಿ ಇದು 3 ಕೂಡಿ ಶುಭವಾಗಿ ಬಂದರೆ ಶುಭ ದಿನ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಇವತ್ತಿನ ದಿನ ಪ್ರಕಾರ ದಿನ ಪೂರ್ತಿ ಶುಭವಾಗಿರುತ್ತದೆ ಅಂತ ನಾವು ನೋಡೋದಾಯಿತು. ಅದರಲ್ಲೂ ಇನ್ನು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನು ಮಾಡಬಾರ್ದು ಅಂತ ನಾವು ತಿಳ್ಕೊಳ್ಳೋಣ. 6:32 ಚಂದ್ರಾಷ್ಟಮ ಅಂದರೆ ದೋಷವಿದೆ ಮಿಥುನ ರಾಶಿಗೆ. ಮಿಥುನ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಮೃಗಶೀರ್ಷ 3 ಮತ್ತು 4. ಆರುದ್ರ ನಕ್ಷತ್ರದ ಒಟ್ಟು 4 ಪಾದಗಳು. ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು. ಇಷ್ಟು ನಕ್ಷತ್ರದವರೆಗೂ ಇವತ್ತು ದೋಷ. ಹಾಗಾಗಿ ನೀವೆಲ್ಲ ಸ್ವಲ್ಪ ಕೇರ್ ತಗೊಳ್ಳಿ, ನಿಧಾನವಾಗಿರಿ. ಇನ್ವೆಸ್ಟ್ಮೆಂಟ್ ಅದು ಇದು ಅಂತ ಇವತ್ತಿಗೆ ಹೋಗಬೇಡಿ, ದೋಷವಿದೆ. ಮತ್ತು 6:32 6:59 ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಮೃತ್ಯು ಪಂಚಕ ಇರೋದರಿಂದ ಇದು ಶುಭವಲ್ಲ, ದೋಷ. ಅದರಲ್ಲೂ ನಾವು ಹೇಳಿದಂಥ ಮಿಥುನ ರಾಶಿಯವರಿಗೆ ಇನ್ನೂ ದೋಷ. ಈ ಸಮಯದಲ್ಲಿ 6:32 8:07 ಯಮಕಂಡ ಕಾಲವಿದೆ. ಹಾಗಾಗಿ ಈ ಮೃತ್ಯು ಯಮಕಂಡ ಕಾಲ ಇದು ದೋಷ ಅಂತಂದರೆ ಮಿಥುನ ರಾಶಿಯವರಿಗೆ ಇದು ಇನ್ನೂ ದೋಷವಾಗಿರುತ್ತದೆ. ಆಮೇಲೆ 10:26 ಬೆಳಗ್ಗೆ AM 12:29 PM ಮಧ್ಯಾಹ್ನದವರೆಗೂ ಮೃತ್ಯು ಇದೆ. ಈ ಮುಗಿಯುವ ಅಷ್ಟರಲ್ಲೇ 10:31 11:19 ದುರ್ಮುಹೂರ್ತವು ಸೇರುತ್ತದೆ. ಅಂದರೆ ಏನರ್ಥ ಅಂತಂದರೆ ಮೃತ್ಯುವು
ದುರ್ಮುಹೂರ್ತವು ಸೇರೋದರಿಂದ ಈ ಕಾಲವು ಅಂದರೆ ಈ ಸಮಯವು ಅಪಾಯಕಾರಿಯಾಗಿದೆ. ಮಧ್ಯಾಹ್ನ 2:50ರಿಂದ 2:50 ಅಂತಂದಾಗ 2 ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತದೆ. ಆದರೂ 2:50 ಅಧಿಕವಾಗಿ ದೋಷ ಕೊಡುತ್ತದೆ. ಲೆಕ್ಕಕ್ಕಿಟ್ಕೊಳ್ಳಿ, 2 ಗಂಟೆಯಿಂದ 3:30ವರೆಗೂ ರಾಹುಕಾಲ. 2:50ರಿಂದ ಅಧಿಕವಾದ ದೋಷ ಕೊಡುತ್ತೆ. ಅದಕ್ಕೆ ಕಾರಣ ಇನ್ನೂ ಕೆಲವು ವಿಷಯಗಳು ಸೇರುತ್ತದೆ. ಸಂಜೆ 4:39ರಿಂದ 6 ಗಂಟೆ 6 ನಿಮಿಷ PM ಅಂದರೆ ಸಂಜೆಯವರೆಗೂ ನಕ್ಷತ್ರ ವಿಷಕಟ್ಟಿಕಾ ಕಾಲವಿದೆ. ಇದು ದೋಷವೇ. ರಾತ್ರಿ 8 ಗಂಟೆಯಿಂದ 9 ಗಂಟೆ 30 ನಿಮಿಷದವರೆಗೂ ವಿಷವೂ ಕೂಡಿ ಬರುತ್ತದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ರಾತ್ರಿ 1:19ರಿಂದ ಲೇಟ್ ನೈಟ್ 3 ಗಂಟೆ 19 ನಿಮಿಷದವರೆಗೂ ಕೂಡ ಮೃತ್ಯುವಂತಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ಈ ಸಮಯದಲ್ಲಿ ಏನು ಮಾಡಿದ್ರೂ ದೋಷವನ್ನು ಕೊಡುತ್ತದೆ. ಹಂಗಾಗಿ ಈ ಸಮಯವೆಲ್ಲ ಅನಾನುಕೂಲ. ಮತ್ತು ಇರೋದಲ್ಲಿ ಖಂಡಿತವಾಗಿ ಶುಭವನ್ನು ಕೊಡುವ ಸಮಯ ಅಂತ ನೋಡೋಣ. ಬೆಳಿಗ್ಗೆ 8:04ರಿಂದ 10:24 AM ವರೆಗೂ ಶುಭವಾಗಿದೆ. ಮಧ್ಯಾಹ್ನ 12:31ರಿಂದ 1:58ವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:32 PM ರಿಂದ ಸಂಜೆ 4:37 PM ವರೆಗೂ ಶುಭವಾಗಿದೆ. ಸಂಜೆ 6 ಗಂಟೆ 8 ನಿಮಿಷದಿಂದ ಸಂಜೆ 7:58ವರೆಗೂ ಶುಭವಾಗಿದೆ. ರಾತ್ರಿ 9:32ರಿಂದ ರಾತ್ರಿ 1:17ವರೆಗೂ ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳನ್ನು ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಅದರಲ್ಲೂ ಕೆಲವು ಸಮಯಗಳಲ್ಲಿ ಇನ್ನೂ ಚೆನ್ನಾಗಿರುವ ಸಮಯ ಅಂತ ಕೂಡ ಬರುತ್ತದೆ. ಇದರಲ್ಲಿ ನಾವು ಹೇಳಿದಂಥ ಸಮಯ 8 ಗಂಟೆ 4 ನಿಮಿಷದ ಮೇಲೆ ಶುಭವಾಗಿರುತ್ತೆ ಅಂತಂದಿವಿ. 8:04ರಿಂದ 8:37 ಇನ್ನೂ ಶುಭವಾಗಿದೆ. ಯಾಕೆಂತಂದರೆ ಒಳ್ಳೆಯ ಸಮಯ ಅಂತ ನಾವು ಕೊಟ್ಟಿದ್ದೀವಿ. ಆದರೂ ಇದರಲ್ಲಿ ಅಮೃತಗಳಿಗೆ ಬರೋದರಿಂದ ಇನ್ನೂ ಪಕ್ಕಾವಾಗಿ ಶುಭವಾಗಿರುತ್ತದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ನೋಡೋಣ. ಇದರಲ್ಲಿ ಬುಧ ಹೊರೆ ಅಂತ. ಈ ಬುಧ ಹೊರೆ ಅಷ್ಟು ಶುಭಕರವಾಗಿಲ್ಲ, ಆದ್ದರಿಂದ ಇದು ಶುಭವಲ್ಲ. ಮತ್ತೊಂದು ಒಳ್ಳೆಯ ಸಮಯಕ್ಕೆ ಹೋಗೋಣ. ಅಭಿಜಿತ್ ಮುಹೂರ್ತ ಅಂತಂತೀವಿ. ಇದು 12 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗಿ 12:55ವರೆಗಿದೆ. ಆದರೂ ಅದರಲ್ಲಿ ಒಳ್ಳೆಯ ಪಕ್ಕವಾಗಿ ನಾವು ಹುಡುಕಬೇಕು ಅಂತಂದರೆ 12:31 ಮೇಲೆ ಶುಭವಾಗಿರುತ್ತೆ. ಅಭಿಜಿತ್ 12:07ಕ್ಕೆ ಸ್ಟಾರ್ಟ್ ಆಗುತ್ತದೆ. ಆದರೂ 12:31ರಿಂದ 12:55ವರೆಗೂ ಅಭಿಜಿತ್ ಮುಹೂರ್ತ ಶುಭಕರವಾಗಿದೆ. ನಂತರ ನೋಡುವ ಇನ್ನೊಂದು ಸಮಯ ಅಂತಂದರೆ ಇದು ಅಮೃತ ಗಳಿಗೆ ಅಥವಾ ಅಮೃತ ಕಾಲ, ಈ ರೀತಿ ಎಲ್ಲ ಅಂತೀವಿ. ಇದು 12 ಗಂಟೆ 31 ನಿಮಿಷದಿಂದ 2 ಗಂಟೆಯವರೆಗೆ ಇರುತ್ತದೆ. 12:31ರಿಂದ 1:58 ಒಳಗಡೆ ಪಕ್ಕಾವಾಗಿ ಅಮೃತ ಗಳಿಗೆ ಇದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೊಂದು ಸಮಯ ಅಂತಂದರೆ ಈ ಸಮಯ ಬರೋದು ಗುರು ಹೋರೆ ಅಂತ. ಗುರು ಹೋರೆ 1:30ರಿಂದ 2:30ವರೆಗಿದೆ. ಆದರೂ ಇದರಲ್ಲಿ ನಮಗೆ ಶುಭವಾಗಿದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ 1:30ರಿಂದ 1:58ವರೆಗೂ ಪಕ್ಕಾವಾಗಿ ಗುರು ಹೋರೆ ಶುಭವಾಗಿದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೊಂದು ಒಳ್ಳೆಯ ಸಮಯ ಅಂತ ಹೋದರೆ ಇನ್ನು ಇದು ವಿಜಯ ಮುಹೂರ್ತ ಅಂತಂತೀವಿ. ವಿಜಯ ಮುಹೂರ್ತ ಬರುವ ಸಮಯದಲ್ಲಿ ಪಕ್ಕಾವಾಗಿ ಶುಭವಾಗಿದೆಯಾ ಅಂತ ನೋಡೋಕೆ ಹೋದರೆ ಖಂಡಿತವಾಗಿ ಆ ಥರ ಇಲ್ಲ. ಯಾಕೆಂತಂದರೆ ಇಲ್ಲಿ 2 ಗಂಟೆಗೆ ಸ್ಟಾರ್ಟ್ ಆಗುತ್ತದೆ, 2:30ಕ್ಕೆ. ಈ ಸಮಯದಲ್ಲಿ ರಾಹು ಕಾಲ ಇರೋದರಿಂದ ಈ ಸಮಯದಲ್ಲಿ ಬೇಡ. ಇಷ್ಟೆಲ್ಲ ನೋಡಿದ್ವಿ. ಇನ್ನು ನಾವು ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ತಾರಾ ಅಂತಂದರೆ ನಕ್ಷತ್ರ, ಚಂದ್ರಬಲ ಅಂತಂದರೆ ರಾಶಿ ಅಂತ. ಈ ರೀತಿ ನೋಡಿ ಇದರಲ್ಲಿ ನಿಮಗೆ ಅಂದರೆ ಯಾವ್ಯಾವ ನಕ್ಷತ್ರದವರೆಗೆ ಶುಭವಾಗಿದೆ, ಯಾವ ನಕ್ಷತ್ರದವರೆಗೆ ಅಶುಭ ಅಂತ ನೋಡ್ಕೊಳ್ಳೋಣ. ಅಶುಭವಿದ್ದರೆ ಇದರಲ್ಲಿ ನಿಮ್ಮ ಮನೆಯಲ್ಲಿರುವ ಹಿರಿಯರು, ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಅಂತ ಅವರವರು ಹಸ್ತದಲ್ಲಿ ಮಾಡ್ಬೋದು. ಈ ರೀತಿ ತಿಳ್ಕೊಳ್ಳಿ. ಈಗ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಹೆಂಗಿದೆ ಅಂತಂದರೆ ಮಧ್ಯಾಹ್ನ 1 ಗಂಟೆ 3 ನಿಮಿಷದವರೆಗೂ ವಿಪತ್ತಿದೆ, ಏಟು ಗಾಯಗಳಾಗುತ್ತದೆ, ಗಮನ ಕೊಡಬೇಕು. ಆ ನಂತರ 1 ಗಂಟೆ 3 ನಿಮಿಷದ ನಂತರ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅಂದರೆ 1 ಗಂಟೆ 3 ನಿಮಿಷದವರೆಗೂ ಸಂಪತ್ತಿದೆ. ಕೆಲಸ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಇದೆ, ಆಮೇಲೆ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1 ಗಂಟೆ 3 ನಿಮಿಷದ ಮೇಲೇ ಎಲ್ಲ ಕಾರ್ಯಗಳು ಶುಭವಾಗಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಕಾರ್ಯಗಳನ್ನ ಮಧ್ಯಾಹ್ನದ ಮೇಲೆ ಇಟ್ಕೊಳ್ಳಿ. ಕೃತಿಕಾ ನಕ್ಷತ್ರ ಶುಭರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಹಾಗಾಗಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳಲ್ಲಿ ನಿಮ್ಮ ಕಾರ್ಯಗಳನ್ನ ಇಟ್ಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭರಾಶಿ ಇದು ದಿನ ಪೂರ್ತಿ ಚೆನ್ನಾಗಿರುತ್ತದೆ ಅಂತಂದರೆ ಬೆಳಗ್ಗೆ 6:32ರಿಂದ. ಆದ್ದರಿಂದ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳನ್ನ ಹುಡುಕಿ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ. ರೋಹಿಣಿ ಆದ ನಂತರ ಬರೋದು ಮೃಗಶೀರ್ಷ.
ಮೃಗಶೀರ್ಷ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಮಿತ್ರ ತಾರೆಯಾಗಿದೆ. ಸ್ವಲ್ಪ ಕಾರ್ಯತಡೆ ಅಂತ ಇದೆ, ಆದರೂ ಇವತ್ತು ದಿನ ಪೂರ್ತಿ ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇವತ್ತಿನ ದಿನ ಶುಭಕರವಾಗಿದೆ. ಆರೋಗ್ಯದ ಕಡೆ ಮಾತ್ರ ಗಮನ ಕೊಡಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದ ಮೇಲೇನೆ ಶುಭಕರವಾಗಿರೋದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದವರೆಗೂ ಆನಂದವು ಅಧಿಕಾರವು ಸಾಧಕ ತಾರೆಯಾಗಿದೆ, ಶುಭವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಇದೆ. ಇದು ಮಧ್ಯಾಹ್ನದವರೆಗೆ ಮಾತ್ರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದ ಮೇಲೇನೆ ಶುಭವಾಗಿರೋದು. ಹಂಗಾಗಿ ನಿಮ್ಮ ಕಾರ್ಯಗಳು ಏನೇ ಆದರೂ ಮಧ್ಯಾಹ್ನದ ಮೇಲೇನೆ ಅನುಕೂಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದವರೆಗೂ ಕ್ಷೇಮವೂ ಸುಖವೂ ಉಂಟು. ಮಖ ನಕ್ಷತ್ರ ಸಿಂಹರಾಶಿ, ಮಧ್ಯಾಹ್ನದ ಮೇಲೆ ಅನುಕೂಲಕರವಾಗಿದೆ. ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತು ಶತ್ರುನಾಶ, ಮಧ್ಯಾಹ್ನದವರೆಗೂ ಎಲ್ಲ ಕಾರ್ಯಗಳಲ್ಲೂ ಅನುಕೂಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಮಧ್ಯಾಹ್ನದ ಮೇಲೆ ಎಲ್ಲ ಕಾರ್ಯಗಳಲ್ಲೂ ಅನುಕೂಲ ಬರುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನದ ನಂತರನೇ ಅಭಿವೃದ್ಧಿ ಉಂಟು. ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳಿರುತ್ತದೆ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯಾಗಿ ಅಲ್ಪ ಸ್ವಲ್ಪ ಕಾರ್ಯ ವಿಘ್ನಗಳು ಉಂಟು ಮಧ್ಯಾಹ್ನದವರೆಗೂ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರ ಪರಮ ಮಿತ್ರ ಅಂತ ದಿನಾಪೂರ್ತಿ ಚೆನ್ನಾಗಿರುತ್ತದೆ, ಆದರೆ ಅಲ್ಪ ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಹಿರಿಯರ ಆಶೀರ್ವಾದನ ಖಂಡಿತ ತಗೋಬೇಕಾಗ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ದಿನಾಪೂರ್ತಿ ಚೆನ್ನಾಗಿರುತ್ತದೆ. ರೋಗ ಭಯ ಉಂಟು, ಊಟದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಒಂದು ರೀತಿಯಾಗಿ ಮಿತ್ರಧಾರೆ, ಆದ್ದರಿಂದ ಮಿತ್ರರಿಂದ ಸಹಾಯ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವು ರೋಗ ಭಯವು ಉಂಟು ಮಧ್ಯಾಹ್ನದವರೆಗೂ. ಆದರೆ ಮಧ್ಯಾಹ್ನದ ಮೇಲೆ ಖಂಡಿತವಾಗಿಯೂ ಹೆಚ್ಚಿನ ಗಮನ ಕೊಡಿ, ಆತರ ಪಡಬೇಡ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವು ಲಾಭವೂ ಉಂಟು ಮಧ್ಯಾಹ್ನದವರೆಗೂ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ನಂತರ ಖಂಡಿತವಾಗಿ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ದ್ರವ್ಯ ಲಾಭವು ಮಧ್ಯಾಹ್ನದವರೆಗೂ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೇನೇ ಶುಭವಾಗಿರೋದು. ಆದರೂ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಈ ದಿನ ನಿಮಗೆ ಶುಭವಾಗಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಆದರೂ ಧನಹಾನಿ. ಏನಿದೆಯೋ ಏನು ಬರುತ್ತದೋ ಭದ್ರವಾಗಿ ಇಟ್ಕೊಳ್ಳಿ. ಮಧ್ಯಾಹ್ನದ ಮೇಲೆ ಇನ್ನಷ್ಟು ಸಮಯ ಅಶುಭವಾಗಿದೆ, ಶುಭವಲ್ಲ ಅಂದರೆ ಕೆಟ್ಟೋದಾಗಿದೆ, ಹುಷಾರು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಮಧ್ಯಾಹ್ನದ ನಂತರ ಪರವಾಗಿಲ್ಲ, ಆದರೂ ಹಣಕಾಸಿನ ವಿಷಯಕ್ಕೆ ಶುಭವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರವಾಗಿಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಇನ್ನೂ ಚೆನ್ನಾಗಿರುತ್ತದೆ, ಹಂಗಾಗಿ ಇವತ್ತು ಶುಭ ದಿನ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಅನುಕೂಲದ ದಿನವಿದು. ಮಿತ್ರರಿಂದ ಸಹಾಯ ಸಿಗ್ತದೆ, ಒಳ್ಳೆಯ ದಿನವಿದಾಗಿದೆ. ನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ, ಇವತ್ತು ದಿನಾಪೂರ್ತಿ ಶುಭವಾಗಿದೆ. ಶರೀರ ಆರೋಗ್ಯದಲ್ಲಿ ಚೇತರಿಸಿಕೊಳ್ತೀರಾ ಕ್ಷೀಣಿಸಿರುವವರು, ಆದ್ದರಿಂದ ಶುಭ ದಿನ ಇದು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಶುಭವಾಗಿದೆ. ದಿನಾಪೂರ್ತಿ ಚೆನ್ನಾಗಿರುತ್ತದೆ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತದೆ, ಖರ್ಚು ಮಾತ್ರ ಕಡಿಮೆ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದ ಮೇಲೇನೆ ಶುಭವಾಗಿರೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3ನೇ ಪಾದಗಳು ಅನುಕೂಲವಾಗಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಯೋಚನೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ಮೇಲೇನೆ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಆದ್ದರಿಂದ ಮಧ್ಯಾಹ್ನದ ನಂತರ ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ನ ನೋಡಿಕೊಂಡು ಅದರಲ್ಲಿ ಏನಾದ್ರು ಮಾಡಬಹುದು. ರೇವತಿ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಆಗುತ್ತೆ ಅಂತಿದೆ. ಅದರಿಂದಾಗಿ ಈ ದಿನ ನಿಮಗೆ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಇಷ್ಟು ವಿಷಯಗಳನ್ನು ನೋಡಿದ್ವಿ.